ಮಾಧ್ಯಮ ಕ್ಷೇತ್ರದಲ್ಲಿ 4 ದಶಕಗಳ ಸುದೀರ್ಘ ಪಯಣ, ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಎ ಸೂರ್ಯಪ್ರಕಾಶ್ ಪ್ರಸಾರ ಭಾರತಿ ಸಾರಥ್ಯ ವಹಿಸಿಕೊಂಡಿದ್ದಾರೆ. ಪ್ರಸಾರ ಭಾರತಿಯ ನೂತನ ಸಾರಥಿ ಅಪ್ಪಟ ಕನ್ನಡಿಗ ಎ ಸೂರ್ಯಪ್ರಕಾಶ್ 2014ರ ಅಕ್ಟೋಬರ್ ತಿಂಗಳಲ್ಲಿ ಪ್ರಸಾರ ಭಾರತಿಯ ನಿರ್ದೇಶಕರಾಗಿದ್ದಾರೆ. ಇವತ್ತು ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಕಚೇರಿಗೆ ಅವರು ಭೇಟಿ ನೀಡಿದರು. 1971ರಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್‌ನಲ್ಲಿ ಪತ್ರಕರ್ತರಾಗಿ ವೃತ್ತಿ ಆರಂಭಿಸಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಹಾಗೂ ಟಿವಿ ಚಾನೆಲ್ಗಳಲ್ಲಿ ಕೆಲಸ ಮಾಡಿದರು. 1988ರಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್‌ನ ದೆಹಲಿ ವಿಭಾಗದ ಬ್ಯೂರೋ ಚೀಫ್ ಆದ ನಂತರ ಅನೇಕ ಪತ್ರಿಕೆ ಹಾಗೂ ಟಿವಿ ಚಾನೆಲ್ಗಳಲ್ಲಿ ಸಂಪಾದಕರಾಗಿ ಕೆಲಸ ಮಾಡಿದರು. ಇದೀಗ ಸೂರ್ಯಪ್ರಕಾಶ್ ಪ್ರಸಾರ ಭಾರತಿಯ ಸಾರಥ್ಯ ವಹಿಸಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ 4 ದಶಕಗಳ ಅನುಭವ ಹಾಗೂ ಮಾಧ್ಯಮ ಪ್ರಸ್ತುತ ಸ್ಥಿತಿಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡರು. 1971 when I joined Indian Express was at the forefront of all this campaign against corruption, this, that, Antony affair, Indira Gandhi, so many things, you know. ಅವಾಗ ರಾಜಕಾರಣಿಗಳು ಹೇಳೋರು ಬರ್ಕೊಂಡೋಗ್ರಿ, ಏನಾರೋ ನಿಮ್ಮನ್ನು ಯಾರು ಓದ್ತಾರೆ ಅನ್ನೋದು. ಯಾಕೆಂದರೆ ಅವತ್ತು 1971 ಐ ಆಮ್ ಟೆಲಿಂಗ್ ಯು 5% of the people had access to newspapers, had the ability to buy, read or access newspapers. Out of that 5%, probably 0.5% or less than 1% read English newspapers. And out of that 1%, probably 0.1% read Indian Express. So, ಏನರೋ ಬರೀರಿ ಅಂತ. So, that is what was happening. ಆದರೆ democracy is such a wonderful arrangement that sometimes it takes time, but the story will reach the last man. Today the story reaches the last man immediately. That's why I am drawing your attention to this. ಇನ್ನು ಮಾಧ್ಯಮದಲ್ಲಿ ಕೆಲಸ ಮಾಡುವವರಿಗೆ ತಮ್ಮದೇ ಆದ ಮೌಲ್ಯಗಳಿರಬೇಕು. ಪ್ರಾಮಾಣಿಕತೆ ಹಾಗೂ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಎಂತಹ ಪರಿಸ್ಥಿತಿಯನ್ನು ಸಹ ಧೈರ್ಯವಾಗಿ ಎದುರಿಸಬಹುದು ಅನ್ನೋ ಮೂಲಕ ಧೈರ್ಯ ತುಂಬಿದ್ರು. ಒಟ್ಟಿನಲ್ಲಿ ಹಿರಿಯ ಪತ್ರಕರ್ತರಾಗಿ ತಮ್ಮ ಅನುಭವದ ಮಾತುಗಳ ಮೂಲಕ ಇಂದಿನ ಯುವ ಪತ್ರಕರ್ತರಿಗೆ ಸ್ಫೂರ್ತಿ ತುಂಬಿದರು. ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್.